ಎಚ್ ಕಾಂತರಾಜು ಅವರ ವರದಿ ಮತ್ತು ದಿನನಿತ್ಯ ಚರ್ಚೆ ವಿಷಯ ಈಗಾಗಲೇ ಸ್ಟಾರ್ಟ್ ಆಗಿದೆ ಚರ್ಚೆ. ಅದು ಯಾವ ರೂಪ ಪಡಿಬೋದು, ಯಾವ ಕಡೆ ಹೋಗ್ಬೋದು ಅನ್ನೋದು ಅಷ್ಟೇ ಪ್ರಮುಖ. ಅದೇನೂ ಇರಲಿ, ಕಾಂತರಾಜು ಅವ್ರ ವರದಿಯನ್ನು ನಾವು ಮಂಡಿಸಲಿ, ಚರ್ಚೆ ಆಗಲಿ, ಅದ್ರ ಏನದ ಅನ್ನೋದ್ರೆ ಗೊತ್ತಾಗಲಿ ಜಗತ್ತಿಗೆ. ಆಮೇಲೆ ಮತ್ತೆ ಬೇಕಾದ್ರೆ ವಿರೋಧ ಮಾಡಲಿಕ್ಕೆ ಬರ್ತದೆ, ಮತ್ತೇನು ಮಾಡಲಿಕ್ಕೆ ಬರ್ತದೆ. ನಾನು ಏನೇ ನಮ್ಗೆ ಸರ್ವೆ ಮಾಡಿಸ್ರಿ ಅಂತೇಳಿ ಒತ್ತಡದಿಂದ ಏನೇ ಮಾಡಿಸ್ಲೂಬೋದು. ಅದಕ್ಕೆ ಸಿದ್ದರಾಮಯ್ಯರು ಒಪ್ಬೋದು, ಒಪ್ಪದೂ ಇರ್ಬೋದು. ಯಾಕಂತಂದ್ರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದು ಅಹಿಂದ ಸಂಘಟನೆ. ಯಾಕಂತಂದ್ರೆ ಎಲ್ಲ ಈ ದಲಿತ ಮತ್ತು ಹಿಂದುಳಿದವರು ತಮ್ಮ ಒಂದು ಇದಕ್ಕೆ ತೊಗೊಳ್ಬೇಕಪ್ಪ, ತಮ್ಮ ಏನಪ್ಪ ಅಂದ್ರೆ ಸುಫರ್ದಲ್ಲಿ ತಗೋಬೇಕು, ಅವ್ರ ಬೆಂಬಲದಿಂದ ರಾಜಕೀಯ ಮಾಡಬೇಕು ಅನ್ನೋಂಥದ್ದು ಅವ್ರ ತಲೆಯಲ್ಲಿದೆ. ಮತ್ತು ಅದು ಮೋಸ್ಟ್ಲಿ ಅದರಲ್ಲಿ ಯಶಸ್ವಿನೂ ಆಗ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಹಂಗೆ ಅದು ಇವತ್ತಿನ ಈ ರಾಜ್ಯದ ಈ ದೇಶದ ಪರಿಸ್ಥಿತಿ. ಮತ್ತು ರಾಹುಲ್ ಗಾಂಧಿಯವರು ಅದು ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಇರೋದರಿಂದಾಗೆ ಮೋಸ್ಟ್ ಪ್ರಾಬಲಿ ಒಕ್ಕಲಿಗ ನಾಯಕರು ಅಥವಾ ಲಿಂಗಾಯತ ನಾಯಕರು ಎಷ್ಟೋ ವಿರೋಧ ಮಾಡಿದರು. ಸಂಪುಟದಲ್ಲಿ ಚರ್ಚೆ ಆಗುವುದಂತೆ ನಿಶ್ಚಿತ. ಚರ್ಚೆ ಆದಮೇಲೆ ಮುಂದಿನ ಮಾತು ಏನಾಗ್ತದೆ. ಆದರೂ ಸಿದ್ದರಾಮಯ್ಯವರಿಗೆ OBC ಮತ್ತು ದಲಿತ ಮತ್ತು ಮೈನಾರಿಟಿ ಇವರು ಬೆಂಬಲಂತೆ. ಈಗಂತೆ ಮೈನಾರಿಟಿಯವರು ಹೆಚ್ಚು ಕಡಿಮೆ ಸಿದ್ದರಾಮುಲ್ಲಾ ಅಂತ ಅವ್ರ ಜೊತೆಗೆ ಇರ್ತಾರೆ. ಅವ್ರಿಗೆ ಬೆನ್ನು ಹಚ್ಚಿದ್ದಾರೆ ಮೈನಾರಿಟಿಯವರು. ಮತ್ತು ಉಳಿದವ್ರು ಯಾರಪ್ಪ ಅಂತಂದ್ರೆ OBC ಜನರು ಸಹಿತ ಇವತ್ತು ಅವ್ರ ಕುರುಬ ಜನ ಸ್ವತಃ ಇರೋದ್ರಿಂದ ಇನ್ನುಳಿದ ಸಮುದಾಯಗಳು ಅವ್ರ ಜೊತೆಗಿದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇನ್ನು ಅವ್ರ ವಿರೋಧಿ ಮಾಡೋದಕ್ಕೆ ಲಿಂಗಾಯತ ಮತ್ತು ಒಕ್ಕಲಿಗರು. ಲಿಂಗಾಯತರಲ್ಲಿಯೂ ಸಹಿತ ಅವ್ರ ಜಾಣ್ಮೆಯಿಂದ ಬಸವಣ್ಣವರ ಒಂದು ಹೆಸರನ್ನು ತೆಗೆದುಕೊಂಡು ಅವ್ರ ಹೆಸರಿನ ಮೇಲೆ ಸಾಂಸ್ಕೃತಿಕ ಹರಿಕಾರ ಹಾಗೆ ಹೀಗೆ ಅಂತೇಳಿ ಬಸವಣ್ಣವರು ಸಹಿತ ತಮ್ಮ ತಲೆ ಮೇಲೆ ಇಟ್ಕೊಂಡು ತಿರುಗೋದ್ರಿಂದಾಗಿ ಅಲ್ಲಿ ಒಳಗೆ ಆಗುವಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಹೀಗಾಗಿ ಈ ಜಾತಿ ಗಣತಿ ಏನು ರಿಪೋರ್ಟ್ ಅದ ಅದು ಚರ್ಚೆ ಮಾಡಿ ಏನು ನಿರ್ಧಾರ ಮಾಡಬಹುದು ಅನ್ನೋದನ್ನು ನಾವು ದಾರಿ ನೋಡೋಕ್ಕಿಂತಲೂ ಇದು ಯಾವ ರೂಪ ಪಡಿತೈತಿ, ಯಾವ ಸೈಡ್ ಹೋಗ್ತೈತಿ ಅನ್ನೋ ಸಹಿತ ನಾವು ವಿಚಾರ ಮಾಡಬೇಕು. ಯಾವ ಸೈಡ್ ಅಂದ್ರೆ ಏನು ಮತ್ತು ದುಂಬಳಿಗೆ ಹೆಸ್ತದೋ, ದುಂಬಳಿ ಅಂದ್ರೆ ಗೊತ್ತು ನಿಮಗೆ ರೈಟ್ಸ್ ಅಂತೀವಿ ನಾವು, ಅಥವಾ ಒಂದು ತಿಕ್ಕಾಟಕ್ಕೆ ಹಸ್ತದೋ, ಇಲ್ಲಪ್ಪ ಸತ್ಯದ ಅಂತೇಳಿ ಒಪ್ಕೊಂಡು. ಮತ್ತು ಇನ್ನು ಒಂದು ಮಾತ್ರ ಸತ್ಯ, ಕಾಲ ಎಲ್ಲರೂ ಒಪ್ಪಿಸ್ತದೆ. ಹೀಗಾಗಿ ಸತ್ಯ ಏನದಲ್ಲ ಅದೆಲ್ಲರೂ ಒಪ್ಪಿಸುವಂಥದ್ದು. ಇದರಿಂದಾಗೆ ಜಾತಿ ಗಣತಿಯಿಂದಾಗೆ ಒಂದಿಷ್ಟು ಜನರಿಗೆ ಬಿದ್ದ ಜನರಿಗೆ ಅನುಕೂಲ ಆಗುವ ಸಾಧ್ಯತೆ ಎಲ್ಲ ಇದ್ದಾವೆ ಅಂತ ಹೇಳ್ತಾ, ಕಾಂತರಾಜ್ ವರದಿ ಮತ್ತೊಮ್ಮೆ ಚರ್ಚೆಗೆ ನೀವು ಸಿದ್ಧರಿದ್ದೀರಾ ಅಂತ ಕೇಳ್ತಾ, ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸೋಕೆ ಹೋಗ್ಬೇಡ ಅಂತ ಹೇಳ್ತಾ, ಹೇ ಸೀತಾರಾಮ್ ಅರ್ಥಾತ್ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.